ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದರಲ್ಲಿ ಹೂಗಳು ಶುರುವಾಯಿತು ಈಗ. ನೋಡಿ ಎಷ್ಟೊಂದು ಮೊಗ್ಗು ಬಂದಿದೆ ಅಂತ. ಇದು ನೋಡಿ, ನಿಮ್ಮ ಒಂದು ಪಾಟ್ಗಳಲ್ಲಿ ಇನ್ನೂ ತನಕ ಹೂ ಬಿಡ್ತಾ ಇಲ್ಲ, ಮೊಗ್ಗು ಬಂದಿಲ್ಲ ಅಂದರೆ ನೀವು ಅದರ ಎಲೆಗಳನ್ನೆಲ್ಲ ಫಸ್ಟು ಕಟ್ ಮಾಡಿ ಯಾವುದಾದ್ರೂ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಹಾಕಿ. ನೋಡಿ, ತುಂಬ ಚೆನ್ನಾಗಿ ಹೂಗಳು ಬಂದಿದೆ, ಎಲ್ಲದೂ ಮೊಗ್ಗು ಬಂದಿದೆ. ಇನ್ನು ಇದು ನೋಡಿ, ತುಂಬ ಚೆನ್ನಾಗಿ ಹೂ ಅರಳುತ್ತೆ ಇನ್ಮೇಲೆ. ಹಾಗೆ ಇವತ್ತು ನಿಂಬೆ ಹಣ್ಣು ಹಣ್ಣಾಗಿದೆ, ತೊಗೊತೀನಿ ನಾನು. ನೋಡಿ, 2 ಹಣ್ಣಾಗಿದೆ. ಮುಟ್ಟಿದ ತಕ್ಷಣವೇ ಕೈಗೆ ಬರುತ್ತೆ, ಅಂದರೆ ಹಣ್ಣಾಗಿದೆ ಅಂತ ಅರ್ಥ. ಇನ್ನೂ ಒಂದು 2-3 ಹಣ್ಣಾಗೋದಿದೆ, ಇದು ಹಣ್ಣಾಗತ್ತೆ ನೆಕ್ಸ್ಟು. ಅದೆಲ್ಲ ಒಂಚೂರು ಹಳದಿ ಆದಮೇಲೆ ತೊಗೊತೀನಿ, ಅಂದರೆ ರಸ ತುಂಬ ಚೆನ್ನಾಗಿರುತ್ತೆ. ಈ ಕಾಯಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಆ ಪಾಟ್ ಕೂಡ ಚೇಂಜ್ ಮಾಡಬೇಕು, ಬಟ್ ಏನಂದರೆ ಈಗ ಇದರಲ್ಲಿ ಕಾಯಿ ಜಾಸ್ತಿ ಇದೆ. ಈಗ ನಾನು ಚೇಂಜ್ ಮಾಡೋಕ್ಕೆ ಹೋದರೆ ಬೇಸಿಗೆ ಕೂಡ ಅಲ್ವಾ, ಹಾಗಾಗಿ ಹಾಳಾಗಿಬಿಡುತ್ತೆ ಗಿಡ. ಅದಕ್ಕೋಸ್ಕರ ನಾನು ಪಾಟನ್ನು ಚೇಂಜ್ ಮಾಡಿಲ್ಲ, ಹಾಗೇ ಬಿಟ್ಟಿದ್ದೀನಿ. ನೋಡಿ ಕಾಯಿ ಎಷ್ಟು ಬಂದಿದೆ ಅಂತ. ಇಷ್ಟು ಸಣ್ಣದಾಗಿ ಅವ್ನು ತೆಗಿಬೇಡ, ಮುಳ್ಳೈತೆ ಅದ್ರಾಗ. ಹಾಗೆ ಫ್ರೆಂಡ್ಸ್, ನಾನು ಮಲ್ಬೆರಿ ಗಿಡದ್ದು ಕಟ್ಟಿಂಗ್ ಇಟ್ಟಿದ್ದೀನಿ ಅಂತ ತೋರಿಸಿದ್ದೆ. ನೋಡಿ, ಆ ಕಟ್ಟಿಂಗಲ್ಲಿ ಚೆನ್ನಾಗಿ ಚಿಗುರು ಬಂದು ಒಂದು ಕಾಯಿ ಕೂಡ ಬರ್ತಾ ಇದೆ. ಹಾಗೆ ಇಲ್ಲೂ ಕೂಡ ನೋಡಿ, ಈ ಕಡ್ಡಿನಲ್ಲೂ ಚೆನ್ನಾಗಿ ಚಿಗುರು ಹೊಡಿದಿದೆ. ಇನ್ನೂ ಇದು 2ರಲ್ಲಿ ಬಂದಿಲ್ಲ, ಬಟ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಚಿಗುರು ಬರ್ತಾ ಇದೆ. ಇದು ಕೂಡ ಅಷ್ಟೇ, ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಚಿಗುರು ಹೊಡೆದು ಈಗ ಬರ್ತಾ ಇದೆ. ಇಲ್ಲೂ ಕೂಡ ಬರುತ್ತಾ ಇದೆ ನೋಡಿ. ಮಲ್ಬೆರಿ ಕಟ್ಟಿಂಗ್ಸು ಆದಷ್ಟು ಎಲ್ಲನೂ 100% ಗ್ರೋ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಹತ್ತಿ ಕೂಡ ರೆಡಿ ಆಗ್ತಾ ಇದೆ. ಇನ್ನೂ ಒಂದು 4 ಹತ್ತಿ ಬರುತ್ತೆ. ಇದು ಅದೆಷ್ಟು ತೆಗಿತೀನಿ, ಆವಾಗ ತೋರಿಸ್ತೀನಿ ನಿಮಗೆ. ಹಾಗೆ ಇದು ಸ್ವೀಟ್ ಲೆಮನ್ ಪ್ಲ್ಯಾಂಟು. ಇದರಲ್ಲಿ ನೋಡಿ ಹೂ ಎಷ್ಟಾಗಿದ್ದಾವೆ ಅಂತ, ತುಂಬ ಹೂ ಆಗಿದ್ದಾವೆ. ಇದರಲ್ಲಿ ಲೆಮನ್ನು ಏನಂದರೆ ಒಂಥರ ನೇರಳೆ ಹಣ್ಣು ಇರುತ್ತಲ್ಲ, ಆ ಸೈಜಲ್ಲಿರುತ್ತೆ. ತಿಂದರೆ ತುಂಬ ರುಚಿ ಇರುತ್ತೆ, ಸ್ವೀಟಾಗಿರುತ್ತೆ, ಹಾಗೆ ತಿನ್ಬೋದು. ನನ್ನ ಫ್ರೆಂಡ್ ಮನೆಯಲ್ಲಿ ತಿಂದಿದ್ದೆ ನಾನು, ಹಾಗಾಗಿ ಈ ಗಿಡನ ತೊಗೊಂಡು ಬಂದಿದ್ದೆ. ನನ್ನ ಮಗಳಿಗೆ ತುಂಬ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ತೊಗೊಂಬಂದಿದ್ದೆ ನಾನು. ನೋಡಿ ಹೂ ಎಷ್ಟಾಗಿದ್ದಾವೆ ಅಂತ. ಇನ್ನು ಮಾವಿನ ಗಿಡದಲ್ಲಿ ಚಿಗುರು ಬಂದಿದೆ, ಎಲೆಗಳೆಲ್ಲ ಹೊಸದಾಗಿ ಬಂದಿದ್ದಾವೆ. ಬಟ್ ಇಲ್ಲೇನಂದರೆ ನಾನು ನಿಮಗೆ ತೋರಿಸಿದ್ದೆ ಎಷ್ಟೊಂದು ಹೂವಾಗಿ ಅದರದ್ದು ಸಣ್ಣ ಸಣ್ಣ ಕಾಯಿ ಆಗಿತ್ತಲ್ಲ, ಅದು ಈಗ ಇಲ್ಲೊಂದಿದೆ. ಇದು ಉದುರುತ್ತೆ ಅಂತ ಅನಿಸುತ್ತೆ ಕಲರ್ ನೋಡಿದ್ರೆ. ಹಾಗೆ ಇಲ್ಲೊಂದು ಉದುರು ಬಿದ್ದಿದೆ, ಇದು ಒಂದು ಉದುರು ಬಿದ್ದಿದೆ. ಇದು ಕೂಡ ಉದುರ್ಬೋದು ಅನಿಸುತ್ತೆ, ಯಾಕಂದರೆ ಯೆಲ್ಲೋ ಕಲರ್ ಆಗಿದೆ. ಅದು ಗ್ರೀನ್ ಕಲರ್ ಇರಬೇಕಿತ್ತು, ನೋಡಬೇಕು ಈ ಸರಿ ಬರುತ್ತಾ ಇಲ್ವಾ. ಬರಲ್ಲ ಅಂತ ಅನಿಸ್ತಾ ಇದೆ. ಹಾಗೆ ಈ ಅಂಜೂರ ಗಿಡದಲ್ಲಿ ನೋಡಿ ಕಾಯಿ ಸ್ವಲ್ಪ ದೊಡ್ಡದಾಗಿದೆ ಈಗ. ಹಾಗೆ ಇಲ್ಲೂ ಕೂಡ ಇದೆ ನೋಡಿ. ಆ್ಯಸ್ ಯೂಶುವಲ್ ಇದು ತುಂಬ ಚೆನ್ನಾಗಿದೆ. ಈಗ ನಾನು ಆ ಲೋಟಸ್ ಗಿಡದ್ದು ಮೇಲೆದೆಲ್ಲ ಪಾಚಿ ತೆಗೆದೆ ಅಲ್ಲಿ ಹಾಕಿದ್ದೀನಿ, ಆಮೇಲೆ ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಕೋತೀನಿ. ಈಗ ಸಂಜೆ ಆಗಿದೆ, ವಾತಾವರಣ ತುಂಬ ಚೆನ್ನಾಗಿದೆ. ಸ್ವಲ್ಪ ಮೋಡ ಅನ್ನಿಸ್ತಿದೆ, ಬಟ್ ಮಳೆ ಏನಾಗಲ್ಲ ಈ ವಾತಾವರಣಕ್ಕೆ. ಹಾಗೆ ಇಲ್ಲಿ ನೋಡಿ, ಈ ಗಿಡದಲ್ಲಿ ಎಲೆಗಳಿಗಿಂತ ಕಾಯಿನೇ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಹುಳ ಹತ್ಕೊಂಡಿದೆ. ಕಾಯಿ ತೆಗೆದುಬಿಟ್ಟು ಈ ಗಿಡನ ಸ್ವಲ್ಪ ಕಟ್ ಮಾಡ್ತೀನಿ ನಾನು. ಕಟ್ ಮಾಡಿ ಒಂಚೂರು ರೀಪಾಟ್ ಮಾಡಿಕೊಂಡ್ರೆ ಮತ್ತೆ ಗಿಡ ತುಂಬ ಚೆನ್ನಾಗಿ ಚಿಗುರುತ್ತೆ. ಹಾಗೆ ನನ್ನ ಮಗಳು ಇಲ್ಲಿ ಆಟ ಆಡ್ತಾ ಇದ್ದಾಳೆ.
ಹಾಗೆ ನನ್ನ ಜೊತೆಗೆ ಒಂದು ರೌಂಡ್ ಹಾಕ್ತಾ ಇದ್ದಾಳೆ ನೋಡಿ. ಗಿಲಾಡಿಯಾದಲ್ಲಿ 2 ಕಲರು ಒಂದೇ ಪಾಟಲ್ಲಿ ಹಚ್ಚಿದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಹಚ್ಚಿದ್ರಿಂದ. ಇದು ನನ್ನ ಗಾರ್ಡನ್ನ ಅಪ್ಡೇಟು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.